ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲ, ಯುದ್ಧವೇನು ಈ ಮರದೇವು ನಲಿಯುವುದು. ಉಪಾಯ ಇಲ್ಲ ಪ್ರೇಯಸಿ, ಯುದ್ಧವೆಂದು ಅನಿವಾರ್ಯ. ಯುದ್ಧ ಆದರೆ ಇದೆಂತಹ ಯುದ್ಧ? ವಿಶ್ವ ದೃಷ್ಟಿಯಲ್ಲಿ ಎಂದೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷರವಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷರವಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿರುವುದು? ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ. ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಬೇಕು. ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸುವುದೇವ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನ ಅಳಿವೆ, ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವುದು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಥದಲ್ಲಿ ತೋರಿಸಿ ಜೀವದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಇಡೀ ಜಗತ್ತಿಗೆ ಪ್ರಭು, ನಿಮ್ಮ ಸ್ಪರ್ಶವು ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲ. ಆದರೂ ಇದು ಈ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಬೇರ್ಪಡಿಸಲು ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆಯು ಉಂಟಾಗಿರುವುದು. ಅಭಿಮಾನ ಸೂರ್ಯಂದ ಪ್ರವಕ್ತರಾದ ಕ್ಷತ್ರಿಯರ ರಣನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮವು ಅದನ್ನು ಸಂಪೂರ್ಣವಾಗಿ ರಕ್ತಾಕ್ಷಯದಿಂದ ನಾಶ ಮಾಡದ ಹೊರತು ಸ್ಥಾಪನೆ ಆಗುವುದಿಲ್ಲ. ಜನರ